ಮುರಳಿಯ ದಿನಾಂಕ 9/7/2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ತಮಗೆ ಜ್ಞಾನ ರತ್ನಗಳನ್ನು ಕೊಡಲು. ತಂದೆ ತಮಗೆ ಏನೆಲ್ಲ ಹೇಳುತ್ತಿದ್ದಾರೆ ಅಥವಾ ತಿಳಿಸುತ್ತಿದ್ದಾರೆ, ಇದು ಜ್ಞಾನವಾಗಿದೆ. ಜ್ಞಾನ ರತ್ನಗಳನ್ನು ಜ್ಞಾನಸಾಗರ ಶಿವ ತಂದೆಯ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ. ಪ್ರಶ್ನೆ: ಆತ್ಮನ ವ್ಯಾಲ್ಯೂ ಕಡಿಮೆಯಾಗಲು ಮುಖ್ಯ ಕಾರಣವೇನು? ಆತ್ಮನ ಮೌಲ್ಯ ಕಡಿಮೆಯಾಗಲು ಮುಖ್ಯ ಕಾರಣವೇನು? ಉತ್ತರ: ವ್ಯಾಲ್ಯೂ ಕಡಿಮೆ ಆಗತ್ತೆ ವಿಕಾರಗಳ ತುಕ್ಕು ಹಿಡಿಯುವುದರಿಂದ. ಹೀಗೆ ಚಿನ್ನದಲ್ಲಿ ಅಲಾಯ್ ಮಿಕ್ಸ್ ಮಾಡ್ತಾರೆ, ತುಕ್ಕು ಬೇರೆ ಐಟಮ್ಸು ಹಾಕ್ತಾರೆ, ಆಭರಣ ತಯಾರು ಮಾಡ್ತಾರೆ, ಆಗ ಅದರ ಬೆಲೆ ಕಡಿಮೆ ಆಗತ್ತೆ. ಹಾಗೆ ಆತ್ಮ ಏನು ಸತ್ಯವಾದ ಚಿನ್ನವಾಗಿತ್ತು, ಅದರಲ್ಲಿ ಯಾವಾಗ ಅಪವಿತ್ರತೆಯ ತುಕ್ಕು ಹಿಡಿಯಿತು ಆಗ ವ್ಯಾಲ್ಯೂ ಕಡಿಮೆಯಾಯಿತು. ಈ ಸಮಯದಲ್ಲಿ ತಮೋಪ್ರಧಾನ ಆತ್ಮನಿಗೆ ಯಾವುದೂ ವ್ಯಾಲ್ಯೂ ಇಲ್ಲ, ಶರೀರಕ್ಕೂ ಯಾವ ವ್ಯಾಲ್ಯೂವೂ ಇಲ್ಲ, ಬೆಲೆಯೇ ಇಲ್ಲ. ಈಗ ನೀವು ಆತ್ಮ ಮತ್ತು ಶರೀರ ಎರಡೂ ನೆನಪಿನಿಂದ ವ್ಯಾಲ್ಯೂಬಲ್ ಆಗುತ್ತಿದ್ದೀರಾ. ಗೀತೆ: ಬೆಳಗ್ಗೆ ಬೆಳಗ್ಗೆ ಯಾರು ಬಂದರೂ ನನ್ನ ಮನಸ್ಸಿನ ಬಾಗಿಲಿಗೆ. ಓಂ ಶಾಂತಿ. ರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ಕುಳಿತು ತಿಳಿಸುತ್ತಾರೆ ಮತ್ತು ನೆನಪಿನ ಯುಕ್ತಿಗಳನ್ನು ತಿಳಿಸುತ್ತಿದ್ದಾರೆ. ಮಕ್ಕಳು ಕುಳಿತಿದ್ದೀರಾ? ಮಕ್ಕಳ ಆಂತರಿಕದಲ್ಲಿದೆ ಶಿವ ಬೋಲಾ ಬಾಬಾ ಬಂದಿದ್ದಾರೆ. ಈಗ ತಿಳಿದುಕೊಳ್ಳಿ, ಅರ್ಧ ಗಂಟೆ ಶಾಂತವಾಗಿ ಕುಳಿತುಕೊಂಡಿರಿ. ತಂದೆ ಏನು ಮಾತನಾಡುತ್ತಿಲ್ಲ. ಆಗ ನಿಮ್ಮ ಆಂತರಿಕದಲ್ಲಿ ಆತ್ಮ ಹೇಳುತ್ತೆ, ಶಿವ ತಂದೆ ಏನಾದರೂ ಹೇಳಬೇಕೆಂದು. ಗೊತ್ತಿದೆ ಶಿವ ತಂದೆ ಈ ಬ್ರಹ್ಮ ಬಾಬರವರಲ್ಲಿ ವಿರಾಜಮಾನರಿದ್ದಾರೆ, ಆದರೆ ಏನನ್ನೂ ಹೇಳುತ್ತಿಲ್ಲ. ಇದು ಸಹ ನಿಮ್ಮ ನೆನಪಿನ ಯಾತ್ರೆಯಾಗಿದೆ ಅಲ್ವಾ? ಬುದ್ಧಿಯಲ್ಲಿ ಶಿವ ತಂದೆಯ ನೆನಪಿದೆ, ಆಂತರಿಕದಲ್ಲಿ ತಿಳಿದುಕೊಳ್ಳುತ್ತೀರಾ ಬಾಬಾರವರು ಏನಾದರೂ ಹೇಳಬೇಕು, ಜ್ಞಾನ ರತ್ನಗಳನ್ನು ಕೊಡಬೇಕು ಎಂದು. ಬಾಬಾ ಬಂದಿದ್ದಾರೆ ತಾವು ಮಕ್ಕಳಿಗೆ ಜ್ಞಾನ ರತ್ನಗಳನ್ನು ಕೊಡಲು. ಅವರು ಜ್ಞಾನ ಸಾಗರ ಆಗಿದ್ದಾರೆ. ಹೇಳ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿಗಳಾಗಿ ಇರಿ, ತಂದೆಯನ್ನು ನೆನಪು ಮಾಡಿರಿ. ಇದು ಜ್ಞಾನವಾಯಿತು. ತಂದೆ ಹೇಳುತ್ತಾರೆ, ಈ ಡ್ರಾಮಾದ ಚಕ್ರವನ್ನು, ಮೆಟ್ಟಿಲನ್ನು ಮತ್ತು ತಂದೆಯನ್ನು ನೆನಪು ಮಾಡಿ. ಇದು ಸಹ ಜ್ಞಾನವಾಯಿತು. ಬಾಬಾರವರು ಏನೆಲ್ಲ ತಿಳಿಸುತ್ತಾರೆ ಅದಕ್ಕೆ ಜ್ಞಾನವೆಂದು ಹೇಳಲಾಗುವುದು. ನೆನಪಿನ ಯಾತ್ರೆಯನ್ನು ತಿಳಿಸುತ್ತಿರುತ್ತಾರೆ. ಇದೆಲ್ಲ ಜ್ಞಾನ ರತ್ನಗಳು. ನೆನಪಿನ ಮಾತುಗಳನ್ನು ಏನು ತಿಳಿಸುತ್ತಾರೆ, ಈ ರತ್ನಗಳು ಬಹಳ ಚೆನ್ನಾಗಿವೆ. ತಂದೆ ಹೇಳುತ್ತಾರೆ, ತಮ್ಮ 84 ಜನ್ಮಗಳನ್ನು ನೆನಪು ಮಾಡಿ. ತಾವು ಪವಿತ್ರವಾಗಿ ಬಂದಿದ್ದೀರಿ, ಈಗ ಪವಿತ್ರರಾಗಿಯೇ ಹೋಗಬೇಕು. ಕರ್ಮಾತೀತ ಅವಸ್ಥೆಯಲ್ಲಿ ಹೋಗಬೇಕು ಮತ್ತು ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು. ಅದು ಯಾವಾಗ ಸಿಗತ್ತೆ? ಯಾವಾಗ ಆತ್ಮ ಸತೋ ಪ್ರಧಾನವಾಗತ್ತೆ ನೆನಪಿನ ಬಲದಿಂದ, ಆಗ ಸಿಗತ್ತೆ. ಈ ಅಕ್ಷರಗಳು ಬಹಳ ವ್ಯಾಲ್ಯೂಬಲ್ ಇವೆ, ನೋಟ್ ಮಾಡಿಕೊಳ್ಳಬೇಕು. ಆತ್ಮನಲ್ಲಿಯೇ ಧಾರಣೆಯಾಗುವುದು. ಈ ಶರೀರದ ಆರ್ಗನ್ಸ್ ಏನೆಲ್ಲ ಇದೆ ಇದೆಲ್ಲ ವಿನಾಶವಾಗತ್ತೆ. ಒಳ್ಳೆಯ ಸಂಸ್ಕಾರ, ಕೆಟ್ಟ ಸಂಸ್ಕಾರ ಆತ್ಮನಲ್ಲಿ ತುಂಬುವುದು. ತಂದೆಯಲ್ಲಿಯೂ ಸಂಸ್ಕಾರವಿದೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನದ ಸಂಸ್ಕಾರ. ಆದ್ದರಿಂದ ತಂದೆಗೆ ನಾಲೆಜ್ಫುಲ್, ಜ್ಞಾನ ಸಾಗರ ಎಂದು ಹೇಳಲಾಗುವುದು. ಬಾಬರವರು ಎಲ್ಲವನ್ನು ಸರಿ ಮಾಡಿ ತಿಳಿಸುತ್ತಾರೆ. 84 ಜನ್ಮಗಳ ಚಕ್ರ ಬಿಲ್ಕುಲ್ ಸಹಜವಾಗಿದೆ. ಈಗ 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ. ಈಗ ನಾವು ವಾಪಸ್ ತಂದೆಯ ಬಳಿ ಹೋಗಬೇಕು. ಕೊಳಕಾಗಿರುವ ಆತ್ಮ ಅಲ್ಲಿ ಹೋಗಲು ಸಾಧ್ಯವಿಲ್ಲ. ನೀವು ಆತ್ಮ ಪವಿತ್ರರಾದಾಗ ಶರೀರ ಬಿಡುತ್ತೀರಾ. ಪವಿತ್ರ ಶರೀರವಂತೂ ಇಲ್ಲಿ ಸಿಗಲು ಸಾಧ್ಯವಿಲ್ಲ. ಇದು ಹಳೆಯ ಚಪ್ಪಲಿಯಾಗಿದೆ. ಇದರ ಜೊತೆ ವೈರಾಗ್ಯ ಬಂದಿದೆ. ಆತ್ಮನನ್ನು ಪವಿತ್ರ ಮಾಡಿಕೊಂಡು ಭವಿಷ್ಯದಲ್ಲಿ ಪವಿತ್ರ ಶರೀರವನ್ನು ಪಡೆದುಕೊಳ್ಳುತ್ತೇವೆ. ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿ ಇತ್ತು. ಈ ಸಮಯದಲ್ಲಿ ನೀವು ಆತ್ಮ ಅಪವಿತ್ರ ಆಗಿದ್ದೀರಾ. ಆದ್ದರಿಂದ ಶರೀರವೂ ಸಹ ಅಪವಿತ್ರವಾಗಿದೆ. ಎಂತಹ ಚಿನ್ನ ಅಂತಹ ಆಭರಣ.
ಸರ್ಕಾರವು ಹೇಳುತ್ತೆ ಹಗುರವಾದ ಚಿನ್ನದ ಆಭರಣಗಳನ್ನು ಧರಿಸಿ ಎಂದು. ಅದರ ಬೆಲೆ ಕಡಿಮೆ ಇರುತ್ತೆ. ಈಗ ನೀವು ಆತ್ಮನ ವ್ಯಾಲ್ಯೂ ಕಡಿಮೆ ಆಗಿದೆ. ಅಲ್ಲಿ ನೀವು ಆತ್ಮನ ವ್ಯಾಲ್ಯೂ ಎಷ್ಟಿರುತ್ತೆ? ಸತ್ಯಯುಗದಲ್ಲಿ ಭಾಳ ವ್ಯಾಲ್ಯೂಬಲ್ ಇರುತ್ತೇವೆ, ಸತೋ ಪ್ರಧಾನವಾಗಿರುತ್ತೇವೆ. ಈಗ ತಮೋ ಪ್ರಧಾನವಾಗಿದ್ದೇವೆ. ತುಕ್ಕು ಹಿಡಿದಿದೆ, ವಿಕಾರಗಳ ತುಕ್ಕು, ಏನೂ ಕೆಲಸಕ್ಕೆ ಬರುವುದಿಲ್ಲ. ಅಲ್ಲಂತೂ ಆತ್ಮನೂ ಪವಿತ್ರವಾಗಿರುತ್ತೆ, ಶರೀರವೂ ಪವಿತ್ರವಾಗಿರುತ್ತೆ, ಬಹಳ ವ್ಯಾಲ್ಯೂ ಇರುತ್ತೆ. ಈಗ 9 ಕ್ಯಾರೆಟ್ ಆಗಿದೆ ಅಂದಾಗ ಏನು ವ್ಯಾಲ್ಯೂನೇ ಇಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ಆತ್ಮನನ್ನು ಪವಿತ್ರ ಮಾಡಿಕೊಂಡಾಗ ಶರೀರವು ಪವಿತ್ರವಾಗಿರುವಂತಹದ್ದು ಸಿಗುವುದು. ಈ ಜ್ಞಾನವನ್ನು ಮತ್ತಾರೂ ಸಹ ಕೊಡಲು ಸಾಧ್ಯವಿಲ್ಲ. ತಂದೆಯೇ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಶ್ರೀಕೃಷ್ಣ ಈ ರೀತಿ ಹೇಳುವುದಿಲ್ಲ. ಹೀಗೆ ಹೇಳ್ತಾರೆ ಶ್ರೀಕೃಷ್ಣ, ಅವರಂತೂ ದೇಹಧಾರಿ ಅಲ್ವಾ? ತಂದೆ ಹೇಳುತ್ತಾರೆ, ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬೇಡಿ. ಈಗ ತಾವು ತಿಳಿದುಕೊಂಡಿದ್ದೀರಾ ಮತ್ತು ತಿಳಿಸಲು ಬೇಕು. ಶಿವ ತಂದೆ ನಿರಾಕಾರ ಆಗಿದ್ದಾರೆ. ಅವರದು ಅಲೌಕಿಕ ಜನ್ಮವಾಗಿದೆ. ತಾವು ಮಕ್ಕಳಿಗೂ ಅಲೌಕಿಕ ಜನ್ಮವನ್ನು ಕೊಡುತ್ತಾರೆ. ಅಲೌಕಿಕ ತಂದೆ, ಅಲೌಕಿಕ ಮಕ್ಕಳು. ಲೌಕಿಕ, ಪಾರಲೌಕಿಕ ಮತ್ತು ಅಲೌಕಿಕ ಎಂದು ಹೇಳಲಾಗುವುದು. ತಾವು ಮಕ್ಕಳಿಗೆ ಅಲೌಕಿಕ ಜನ್ಮ ಸಿಗುವುದು. ತಂದೆ ತಮ್ಮನ್ನು ದತ್ತು ಮಾಡಿಕೊಂಡು ಆಸ್ತಿ ಕೊಡುತ್ತಾರೆ. ತಮಗೆ ಗೊತ್ತು, ನಾವು ಬ್ರಾಹ್ಮಣರದು ಅಲೌಕಿಕ ಜನ್ಮವಾಗಿದೆ. ಅಲೌಕಿಕ ತಂದೆಯಿಂದ ಅಲೌಕಿಕ ಆಸ್ತಿ ಸಿಗುವುದು. ಬ್ರಹ್ಮ ಕುಮಾರ ಕುಮಾರಿಯರಾಗದ ವಿನಃ ಬೇರೆ ಸ್ವರ್ಗದ ಆಸ್ತಿಯನ್ನು ಪಡೆಯಲಾಗುವುದಿಲ್ಲ. ಸ್ವರ್ಗಕ್ಕೆ ಮಾಲೀಕರಾಗುವುದಿಲ್ಲ. ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ. ತಮಗೆ ತಂದೆ ಎಷ್ಟು ತಿಳಿಸುತ್ತಾರೆ. ಆತ್ಮ ಏನು ಅಪವಿತ್ರವಾಗಿದೆ. ತಂದೆಯ ನೆನಪಿನ ವಿನಃ ಪವಿತ್ರರಾಗಲು ಸಾಧ್ಯವಿಲ್ಲ. ನೆನಪಿನಲ್ಲೇ ಇರಲಿಲ್ಲವೆಂದರೆ ತುಕ್ಕು ಬಿಟ್ಟು ಹೋಗುವುದಿಲ್ಲ. ಪವಿತ್ರರಾಗಲಿಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಪೂರ್ತಿ ಪ್ರಪಂಚದ ಮನುಷ್ಯ ಆತ್ಮರು ಪವಿತ್ರರಾಗಿಯೇ ವಾಪಸ್ ಹೋಗಬೇಕು. ಶರೀರವಂತೂ ಹೋಗುವುದಿಲ್ಲ. ತಂದೆ ಹೇಳುತ್ತಾರೆ, ತಮ್ಮನ್ನ ತಾವು ಆತ್ಮ ಎಂದು ತಿಳಿದುಕೊಳ್ಳುವುದು ಎಷ್ಟು ಕಷ್ಟಕರವಾಗುವುದು. ಕೆಲಸ ಕಾರ್ಯಗಳಲ್ಲಿ ಆ ಒಂದು ಸ್ಥಿತಿ ಇರುವುದಿಲ್ಲ. ತಂದೆ ಹೇಳುತ್ತಾರೆ, ಸರಿ, ತಮ್ಮನ್ನ ತಾವು ಆತ್ಮ ಎಂದು ತಿಳಿದುಕೊಂಡಿಲ್ಲವೆಂದರೆ ಸರಿ, ಶಿವ ತಂದೆಯನ್ನ ನೆನಪು ಮಾಡಿ. ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದೇ ಪರಿಶ್ರಮ ಪಡಿ. ನನ್ನ ಆತ್ಮ ಈ ಶರೀರದಿಂದ ಕೆಲಸ ಮಾಡುತ್ತಿದ್ದೇನೆ. ನನ್ನ ಆತ್ಮವೇ ಶಿವ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ. ಆತ್ಮವೇ ಮೊಟ್ಟ ಮೊದಲು ಪವಿತ್ರವಾಗಿತ್ತು, ಈಗ ಪುನಃ ಪವಿತ್ರ ಆಗಬೇಕು. ಇದಾಗಿದೆ ಪರಿಶ್ರಮ. ಇದರಲ್ಲಿ ಬಹಳ ದೊಡ್ಡ ಜಬರ್ದಸ್ತ್ ಸಂಪಾದನೆ ಇದೆ. ಇಲ್ಲಿ ಎಷ್ಟೆಲ್ಲ ಶ್ರೀಮಂತರಿದ್ದಾರೆ, ಅರಬ್ ಇದೆ, ಆದರೆ ಆ ಒಂದು ಸುಖ ಇಲ್ಲ. ಎಲ್ಲರ ತಲೆಯ ಮೇಲೆ ದುಃಖವೇ ದುಃಖವಿದೆ. ದೊಡ್ಡ ದೊಡ್ಡ ರಾಜರು, ಪ್ರೆಸಿಡೆಂಟು ಯಾರೆಲ್ಲ ಎಂದಿದ್ದಾರೆ, ನಾಳೆ ಅವರನ್ನೇ ಹೊಡಿತಾರೆ, ಬೀಳಿಸ್ಬಿಡ್ತಾರೆ, ಸೀಟಿಂದ ಇಳಿಸ್ಬಿಡ್ತಾರೆ. ಹೊರದೇಶದಲ್ಲಿ ನೋಡಿ ಏನೇನೆಲ್ಲ ಆಗ್ತಿರತ್ತೆ. ಶ್ರೀಮಂತರ ಮೇಲೆ, ರಾಜರ ಮೇಲೆ ಎಷ್ಟು ಕಷ್ಟ ಪರಿಸ್ಥಿತಿಗಳು ಬರುತ್ತೆ. ಇಲ್ಲಿಯೂ ಸಹ ಯಾರೆಲ್ಲ ರಾಜರಿದ್ದರೂ ಅವರು ಪ್ರಜೆಗಳಾಗಿದ್ದಾರೆ. ರಾಜರ ಮೇಲೆ ಪ್ರಜೆಗಳ ರಾಜ್ಯ ಆಯಿತು. ಡ್ರಾಮದಲ್ಲಿ ಈ ರೀತಿ ನಿಗದಿಯಾಗಿದೆ. ಅಂತಿಮದಲ್ಲಿ ಆ ಸ್ಥಿತಿಯೇ ಆಗುವುದು. ಬಹಳ ಜನ ಪರಸ್ಪರದಲ್ಲಿ ಜಗಳ ಕಲಹ ಮಾಡ್ಕೊಳ್ತಿರ್ತಾರೆ. ತಮಗೆ ಗೊತ್ತು, ಕಲ್ಪದ ಮೊದಲು ಈ ರೀತಿ ಆಗಿತ್ತು. ತಾವು ಗುಪ್ತ ವೇಷದಲ್ಲಿ ಮನಸ್ಸಿಂದ, ಪ್ರೀತಿಯಿಂದ, ಪ್ರೇಮದಿಂದ ತಮ್ಮ ಕಳೆದು ಹೋಗಿರುವಂತಹ ರಾಜ್ಯವನ್ನು ಪುನಃ ಪಡೆದುಕೊಳ್ಳುತ್ತೀರಾ. ತಮಗೆ ಪರಿಚಯ ಸಿಕ್ಕಿದೆ, ನಾವೇ ಮಾಲೀಕರಾಗಿದ್ದೆವು, ಸೂರ್ಯವಂಶಿ ದೇವತೆಗಳಾಗಿದ್ದೆವು. ಈಗ ಪುನಃ ಆ ರೀತಿ ತಯಾರಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆ. ಏಕೆಂದರೆ ಇಲ್ಲಿ ತಾವು ಸತ್ಯನಾರಾಯಣನ ಕತೆ ಕೇಳುತ್ತಿದ್ದೀರಾ ಅಲ್ವಾ? ತಂದೆಯ ಮೂಲಕ ನಾವು ನರನಿಂದ ನಾರಾಯಣ ಹೇಗೆ ಆಗುವುದು? ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಯಾರೂ ಕಲಿಸಲು ಸಾಧ್ಯವಿಲ್ಲ. ಯಾವ ಮನುಷ್ಯ ಮಾತ್ರರಿಗೂ ತಂದೆ, ಶಿಕ್ಷಕ, ಗುರು ಎಂದು ಹೇಳುವುದಿಲ್ಲ. ಭಕ್ತಿಯಲ್ಲಿ ಎಷ್ಟು ಹಳೆಯ ಕಥೆಗಳನ್ನು ಕುಳಿತು ತಿಳಿಸುತ್ತಾರೆ.
ಈಗ ತಾವು ಮಕ್ಕಳು 21 ಜನ್ಮಗಳಿಗಾಗಿ ವಿಶ್ರಾಂತಿ ಪಡೆಯಲು ಅವಶ್ಯವಾಗಿ ಪಾವನರಾಗಬೇಕು. ತಂದೆ ಹೇಳುತ್ತಾರೆ, ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ. ಅರ್ಧ ಕಲ್ಪವಂತೂ ಡ್ರಾಮಾನುಸಾರವಾಗಿ ದೇಹಾಭಿಮಾನಿಗಳಾಗಿ ಇದ್ದಿರಿ. ಈಗ ದೇಹಿ ಅಭಿಮಾನಿ ಆಗಬೇಕು. ಡ್ರಾಮಾನುಸಾರವಾಗಿ ಈಗ ಹಳೆಯ ಪ್ರಪಂಚ ಬದಲಾಗಿ ಹೊಸದಾಗಬೇಕು. ಪ್ರಪಂಚವಂತೂ ಒಂದೇ ಇದೆ. ಹಳೆಯ ಪ್ರಪಂಚದಿಂದ ಹೊಸದಾಗುವುದು. ಹೊಸ ಪ್ರಪಂಚದಲ್ಲಿ ಹೊಸ ಭಾರತವಿತ್ತು. ಅದರಲ್ಲಿ ದೇವಿ ದೇವತೆಗಳಿದ್ದರು. ಕ್ಯಾಪಿಟಲ್ ಅನ್ನು ತಿಳಿದುಕೊಂಡಿದ್ದೀರಾ. ಜಮುನಾ ಕಂಠವಿತ್ತು. ಅದಕ್ಕೆ ಫರಿಷ್ಠಾನ ಎಂದು ಹೇಳಲಾಗುತ್ತಿತ್ತು. ಅಲ್ಲಿ ಸ್ವಾಭಾವಿಕವಾದಂತಹ ಸೌಂದರ್ಯವಿರುವುದು. ಇದಾಗಿದೆ ಬಹಳ ದೊಡ್ಡ ವಿದ್ಯಾಭ್ಯಾಸ. ಒಂದೇ ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸದಲ್ಲಂತೂ ಎಷ್ಟೆಲ್ಲ ಪುಸ್ತಕಗಳನ್ನು ಓದುತ್ತಾರೆ. ಈ ವಿದ್ಯಾಭ್ಯಾಸ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ. ಓದಿಸುವವರು ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯಾಗಿದ್ದಾರೆ. ಈ ರೀತಿಯಲ್ಲ, ಶಿವ ತಂದೆ ಏನು ಈ ಪ್ರಪಂಚಕ್ಕೆ ಮಾಲೀಕರು ಎಂದಲ್ಲ. ವಿಶ್ವಕ್ಕೆ ಮಾಲೀಕರಂತೂ ತಾವಾಗುತ್ತೀರಾ. ಎಷ್ಟು ಹೊಸ ಹೊಸ ಗುಹ್ಯ ಮಾತುಗಳನ್ನು ತಂದೆ ತಮಗೆ ತಿಳಿಸುತ್ತಾರೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ಸೃಷ್ಟಿಯ ಮಾಲೀಕ ಆಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ಈ ಸೃಷ್ಟಿಗೆ ಮಾಲೀಕ ಆಗಿಲ್ಲ. ನೀವು ಮಾಲೀಕರಾಗುತ್ತೀರಾ ಮತ್ತೆ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ. ನಂತರ ತಂದೆಯೇ ಬಂದು ಪುನಃ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ವಿಶ್ವ ಎಂದು ಇದಕ್ಕೆ ಹೇಳಲಾಗತ್ತೆ. ಮೂಲವತನ ಸೂಕ್ಷ್ಮವತನದ ಮಾತಿಲ್ಲ. ಮೂಲವತನದಿಂದ ತಾವು ಇಲ್ಲಿ ಬಂದು 84 ಜನ್ಮಗಳ ಚಕ್ರವನ್ನು ಸುತ್ತುತ್ತೀರಾ. ನಂತರ ತಂದೆ ಬರುತ್ತಾರೆ. ಈಗ ಪುನಃ ತಮಗೆ ಪುರುಷಾರ್ಥ ಮಾಡಿಸುತ್ತಿದ್ದೇನೆ. ತಾವು ಪ್ರಾರಬ್ಧವನ್ನು ಪಡೆಯುತ್ತೀರಾ. ತಾವು ಮತ್ತೆ ಕಳೆದುಕೊಳ್ಳುತ್ತೀರಾ. ಸೋಲು ಮತ್ತು ಗೆಲುವಿನ ಆಟವಾಗಿದೆ ಅಲ್ವಾ. ಈ ರಾವಣ ರಾಜ್ಯ ಸಮಾಪ್ತಿಯಾಗುವುದು. ತಂದೆ ಎಷ್ಟು ಸಹಜ ರೀತಿಯಲ್ಲಿ ತಿಳಿಸುತ್ತಾರೆ. ತಂದೆ ಸ್ವಯಂ ಕುಳಿತು ಓದಿಸುತ್ತಾರೆ. ಅಲ್ಲಂತೂ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ. ತಾವು ಮನುಷ್ಯರೇ ಆಗಿದ್ದೀರಾ. ಆದರೆ ತಂದೆ ತಾವಾತ್ಮರಿಗೆ ಕುಳಿತು ಓದಿಸುತ್ತಾರೆ. ವಿದ್ಯಾಭ್ಯಾಸದ ಸಂಸ್ಕಾರ ಆತ್ಮನಲ್ಲಿಯೇ ಇರುವುದು. ಈಗ ತಾವು ಬಹಳ ಜ್ಞಾನಪೂರ್ಣರಾಗಿದ್ದೀರಾ. ಅವರೆಲ್ಲರೂ ಭಕ್ತಿಯ ಜ್ಞಾನವನ್ನು ಹೊಂದಿದ್ದಾರೆ. ಸಂಪಾದನೆಗಾಗಿ ಜ್ಞಾನವಿದೆ. ಶಾಸ್ತ್ರಗಳ ಜ್ಞಾನವೂ ಇದೆ. ಇದಾಗಿದೆ ಆತ್ಮಿಕ ಜ್ಞಾನ. ನೀವು ಆತ್ಮನಿಗೆ ಆತ್ಮಿಕ ತಂದೆಯೇ ಕುಳಿತು ಜ್ಞಾನ ಕೊಡುತ್ತಿದ್ದಾರೆ. 5000 ವರ್ಷಗಳಿಗೆ ಮೊದಲು ನೀವು ಕೇಳಿದ್ದೀರಿ. ಪೂರ್ತಿ ಮನುಷ್ಯ ಸೃಷ್ಟಿಯಲ್ಲಿ ಈ ರೀತಿ ಎಂದಿಗೂ ಯಾರೂ ಓದಿಸುವುದಿಲ್ಲ. ಯಾರಿಗೂ ಗೊತ್ತೇ ಇಲ್ಲ ಈಶ್ವರ ಹೇಗೆ ಓದಿಸುತ್ತಾರೆ ಎಂಬುದು. ತಾವು ತಿಳಿದುಕೊಂಡಿದ್ದೀರಾ. ಈಗ ನಾವು ಈ ವಿದ್ಯಾಭ್ಯಾಸದಿಂದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಯಾರು ಒಳ್ಳೆಯ ರೀತಿ ಓದುತ್ತಾರೆ, ಶ್ರೀಮತದಂತೆ ನಡೆಯುತ್ತಾರೆ, ಅವರು ಹೈಯೆಸ್ಟ್ ಆಗುತ್ತಾರೆ. ಮತ್ತು ಯಾರು ತಂದೆಗೆ ನಿಂದನೆ ಮಾಡಿಸುತ್ತಾರೆ, ಕೈ ಬಿಟ್ಟು ಹೋಗುತ್ತಾರೆ, ಅವರು ಪ್ರಜೆಗಳಲ್ಲಿ ಬಹಳ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ತಂದೆಯಂತೂ ಒಂದೇ ವಿದ್ಯಾಭ್ಯಾಸವನ್ನು ಓದಿಸುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಎಷ್ಟು ಮಾರ್ಜಿನ್ ಇದೆ. ದೈವಿ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತಿದೆ. ಒಬ್ಬರೇ ತಂದೆ ಇಲ್ಲಿ ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಬಾಕಿ ಎಲ್ಲ ವಿನಾಶವಾಗುವುದು. ತಂದೆ ಹೇಳುತ್ತಾರೆ, ಮಕ್ಕಳೇ ಈಗ ಬೇಗ ತಯಾರಿ ಮಾಡಿಕೊಳ್ಳಿ. ತಪ್ಪಾಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ನೆನಪೇ ಮಾಡಲಿಲ್ಲವೆಂದರೆ ಮೋಸ್ಟ್ ವ್ಯಾಲ್ಯುಬಲ್ ಸಮಯ ನಷ್ಟವಾಗುವುದು. ಶರೀರ ನಿರ್ವಹಣೆ ಅರ್ಥವಾಗಿ ಕೆಲಸ ಕಾರ್ಯಗಳನ್ನು ಬಲೆ ಮಾಡಿ ಮತ್ತೆಯೂ ಕೈ ಕೆಲಸ ಮಾಡುತ್ತಿದ್ದರೆ ಮನಸ್ಸಿಂದ ತಂದೆಯನ್ನು ನೆನಪು ಮಾಡಿ. ನನ್ನನ್ನು ನೆನಪು ಮಾಡಿದಾಗ ರಾಜ್ಯ ಪದವಿ ನಿಮಗೆ ಸಿಗುವುದು. ಖುದಾ ದೋಸ್ತ್ನ ಕಥೆಯು ಕೇಳಿದ್ದೀರಾ ಅಲ್ವಾ. ಅಲ್ಲ ಅವಲದ್ದೆನ್ನ ನಾಟಕವನ್ನು ತೋರಿಸ್ತಾರೆ. ಆ 2 ನಾಣ್ಯಗಳಿರುತ್ತೆ. ಅದನ್ನು ಉಜ್ಜಿದ ಕೂಡಲೇ ಖಜಾನೆ ಹೊರಬಂತು ಅಂತ ತೋರಿಸ್ತಾರೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಅಲ್ಲಾಹ ತಂದೆ ನಿಮ್ಮನ್ನು ಉಜ್ಜುವುದರಿಂದ ಅಂದರೆ ಪಾವನರನ್ನಾಗಿ ಮಾಡುವುದರಿಂದ ತಾವು ಏನಿದ್ದವರು ಏನಾಗುತ್ತೀರಾ. ತಕ್ಷಣ ದಿವ್ಯ ದೃಷ್ಟಿಯಿಂದ ವೈಕುಂಠಕ್ಕೆ ಹೊರಟು ಹೋಗುತ್ತಾರೆ. ಮೊದಲು ಮಕ್ಕಳು ಪರಸ್ಪರದಲ್ಲಿ ಸೇರಿ ಕುಳಿತುಕೊಳ್ಳುತ್ತಿದ್ದರು.
ತನ್ನಷ್ಟಕ್ಕೆ ತಾನೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಮತ್ತೆ ಎಲ್ಲರೂ ಜಾದು ಅಂತ ಹೇಳಿಬಿಡ್ತಿದ್ರು. ಅದು ಬಂದ್ ಮಾಡಿಸಲಾಯಿತು. ಅದೆಲ್ಲ ಸಾಕ್ಷಾತ್ಕಾರದ ಪಾತ್ರವನ್ನು ನಿಲ್ಲಿಸಲಾಯಿತು. ಈ ಎಲ್ಲ ಮಾತುಗಳು ಈ ಸಮಯದ್ದಾಗಿದೆ. ಮತ್ತು ಆತ್ಮ ತಾಯಿಯ ಕಥೆಯೂ ಇದೆ. ಮುಲ್ಹರ ಕಲ್ಲನ್ನು ಬಾಯಲ್ಲಿ ಹಾಕ್ಕೊಂಡಿದ್ರು. ಆಗ ಮಾಯೆ ಹೊರಟು ಹೋಗ್ತಿತ್ತು. ಕಲ್ಲು ಬಾಯಿಂದ ಕಲ್ಲು ತೆಗೆದ್ರೆ ಮಾಯೆ ಬಂದು ಬಿಡ್ತಾ ಇತ್ತು. ರಹಸ್ಯ ಏನನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ತಂದೆ ಹೇಳುತ್ತಾರೆ, ಮಕ್ಕಳೇ ಬಾಯಲ್ಲಿ ಕಲ್ಲಿಟ್ಕೊಂಬಿಡಿ, ಅಂದರೆ ಮೌನವಾಗಿ ಇರಿ, ತಂದೆಯನ್ನು ನೆನಪು ಮಾಡಿ. ತಾವು ಶಾಂತಿಯ ಸಾಗರರಾಗಿದ್ದೀರಾ. ಆತ್ಮ ಶಾಂತಿಯಲ್ಲಿ ತನ್ನ ಸ್ವಧರ್ಮದಲ್ಲಿ ಇರುವುದು. ಸತ್ಯಯುಗದಲ್ಲಿಯೂ ಸಹ ತಿಳಿದುಕೊಳ್ಳುತ್ತೀರಾ ನಾವು ಆತ್ಮ ಆಗಿದ್ದೇವೆಂದು. ಬಾಕಿ ಪರಮಾತ್ಮ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ಎಂದಾದರೂ ಯಾರಾದರೂ ಕೇಳ್ತಾರೆ, ಹೇಳಿ ಅಲ್ಲಿ ವಿಕಾರದ ಹೆಸರು ಇರುವುದಿಲ್ಲ ಎಂದು. ಅದಿರುವುದೇ ನಿರ್ವಿಕಾರಿ ಪ್ರಪಂಚ. ಪಂಚವಿಕಾರಗಳು ಅಲ್ಲಿ ಇರುವುದಿಲ್ಲ. ದೇಹಾಭಿಮಾನವೂ ಇರುವುದಿಲ್ಲ. ಮಾಯೆಯ ರಾಜ್ಯದಲ್ಲಿ ದೇಹಾಭಿಮಾನಿಗಳಾಗಿದ್ದಾರೆ. ಅಲ್ಲಿರುವುದು ಎಲ್ಲರೂ ಮೋಹಜಿತರು. ಈ ಹಳೆಯ ಪ್ರಪಂಚದ ಜೊತೆ ನಷ್ಟ ಮೋಹ ಆಗಬೇಕು. ವೈರಾಗ್ಯವಂತೂ ಅವರಿಗೆ ಬರುತ್ತೆ. ಅದಕ್ಕೆ ಮನೆ ಮಟ್ಟವನ್ನು ಬಿಟ್ಟು ಬಿಡ್ತಾರೆ. ಸನ್ಯಾಸಿಗಳಿಗೆ ವೈರಾಗ್ಯ ಬಂತು, ಮನೆ ಮಟ್ಟ ಬಿಟ್ಟು ಹೋಗ್ತಾರೆ. ನಿಮಗಂತೂ ವೈರಾಗ್ಯ ಬರುತ್ತೆ ಪೂರ್ತಿ ಪ್ರಪಂಚದ ಜೊತೆಗೆ, ಆದರೆ ಮನೆ ಮಟ್ಟ ಬಿಡಬೇಕಾಗಿಲ್ಲ. ತಂದೆಯ ನೆನಪಿನಲ್ಲಿ ಇದ್ದಾಗ ಈ ಹಳೆಯ ಶರೀರ ಬಿಟ್ಟು ಬಿಡುತ್ತೀರಾ. ಎಲ್ಲರ ಲೆಕ್ಕಾಚಾರ ಈಗ ಚುಕ್ತ ಆಗಬೇಕಾಗಿದೆ. ನಂತರ ಮನೆಗೆ ಹೋಗುತ್ತೀರಾ. ಕಲ್ಪ ಕಲ್ಪವೂ ಈ ರೀತಿ ಆಗತ್ತೆ. ತಮ್ಮ ಬುದ್ಧಿ ಈಗ ದೂರ ದೂರದವರೆಗೆ ಮೇಲೆ ಹೋಗುತ್ತೆ. ಅವರಂತೂ ನೋಡ್ತಾರೆ ಎಲ್ಲಿವರೆಗೂ ಸಾಗರ ಇದೆ, ಸೂರ್ಯ ಚಂದ್ರ ಏನಾಗಿದ್ದಾರೆ ಎಂದು. ಮೊದಲು ತಿಳ್ಕೊಳ್ತಾ ಇದ್ರು ದೇವತೆಗಳೆಂದು. ತಾವು ಹೇಳ್ತೀರಾ ಇದು ಮಂಟಪದ ಬತ್ತಿಗಳು, ಭೂಮಂಡಲಕ್ಕೆ ಬೆಳಕು ಕೊಡುವಂತಹ ಲೈಟ್ಸು ಎಂದು. ಇಲ್ಲಿ ಆಟ ನಡೆಯುತ್ತೆ. ಈ ಲೈಟ್ಸು ಇಲ್ಲೇ ಇರುತ್ತೆ. ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಮೂಲವತನ ಸೂಕ್ಷ್ಮವತನದಲ್ಲಿ ಇರುವುದಿಲ್ಲ. ಅಲ್ಲಿ ಆಟವೂ ಇರುವುದಿಲ್ಲ. ಅನಾದಿ ಆಟ ನಡೆದು ಬರುತ್ತೆ. ಚಕ್ರ ತಿರುಗುತ್ತಿರುತ್ತದೆ. ಪ್ರಳಯ ಆಗುವುದಿಲ್ಲ. ಭಾರತವಂತೂ ಅವಿನಾಶಿ ಖಂಡವಾಗಿದೆ. ಇದರಲ್ಲಿ ಮನುಷ್ಯರೇ ಇರುತ್ತಾರೆ. ಜಲಮಯ ಆಗುವುದಿಲ್ಲ. ಪಕ್ಷಿಗಳು ಏನೆಲ್ಲ ಇದೆ ಎಲ್ಲ ಇರುತ್ತೆ. ಬಾಕಿ ಏನೆಲ್ಲ ಖಂಡಗಳಿದೆ ಅದು ಸತ್ಯಯುಗ ತ್ರೇತಾಯುಗದಲ್ಲಿ ಇರುವುದಿಲ್ಲ. ನೀವು ಏನೆಲ್ಲ ದಿವ್ಯ ದೃಷ್ಟಿಯಿಂದ ನೋಡಿದ್ದೀರಾ ಅದೆಲ್ಲವೂ ಪ್ರಾಕ್ಟಿಕಲಲ್ಲಿ ನೋಡುತ್ತೀರಾ. ಪ್ರಾಕ್ಟಿಕಲಲ್ಲಿ ತಾವು ವೈಕುಂಠದಲ್ಲಿ ಹೋಗಿ ರಾಜ್ಯ ಮಾಡುತ್ತೀರಾ. ಅದಕ್ಕಾಗಿ ಪುರುಷಾರ್ಥ ಮಾಡುತ್ತಿರುತ್ತೀರಾ. ಮತ್ತೆಯೂ ತಂದೆ ಹೇಳುತ್ತಾರೆ, ನೆನಪಿನ ಪರಿಶ್ರಮ ಮಾಡಿ. ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ. ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಅಜ್ಞಾನ ಕಾಲದಲ್ಲಿಯೂ ಪ್ರೀತಿಯಿಂದ ತಂದೆಯ ಮಹಿಮೆ ಮಾಡುತ್ತೀರಾ. ನಮ್ಮ ಇಂತಹವರು ಈ ರೀತಿ ಇರ್ತಾ ಇದ್ರು, ಇಂತಹ ಪದವಿ ಉಳ್ಳವರಿದ್ದರು ಎಂದು. ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಸೃಷ್ಟಿ ಚಕ್ರ ಕೊಳುತ್ತಿದೆ. ಎಲ್ಲ ಧರ್ಮದವರ ಜ್ಞಾನವಿದೆ. ಹೇಗೆ ಅಲ್ಲಿ ಆತ್ಮಗಳ ವೃಕ್ಷವಿರುವುದು, ಇಲ್ಲಿ ಮನುಷ್ಯ ಸೃಷ್ಟಿಯ ವೃಕ್ಷವಿದೆ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಬಾಬರುವರಾಗಿದ್ದಾರೆ. ನಂತರ ನಿಮ್ಮ ಈ ಮನೆತನವಿದೆ. ಸೃಷ್ಟಿಯಂತೂ ನಡೆಯುತ್ತಿರುತ್ತೆ ಅಲ್ವಾ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ನರನಿಂದ ನಾರಾಯಣ ಆಗಬೇಕು ಅಂದಾಗ ನೀವೇನು ಕೇಳುತ್ತೀರಾ ಅದನ್ನೇ ಮಾಡಬೇಕು. ಮೊದಲು ತಮ್ಮ ಸ್ಥಿತಿಯನ್ನು ಪರೀಕ್ಷಿಸಿಕೊಳ್ಳಬೇಕು, ನೋಡಿಕೊಳ್ಳಬೇಕು. ಬಾಬಾ, ನಾವಂತೂ ನಿಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆಯುತ್ತೇವೆ ಅಂದಾಗ ಅಂತಹ ನಡತೆಯೂ ಬೇಕು. ಇದು ಒಂದೇ ವಿದ್ಯಾಭ್ಯಾಸವಾಗಿದೆ, ನರನಿಂದ ನಾರಾಯಣ ಆಗಲು. ಇದನ್ನು ತಮಗೆ ತಂದೆ ಓದಿಸುತ್ತಿದ್ದಾರೆ. ರಾಜರಿಗೂ ರಾಜರು ತಾವೇ ಆಗುತ್ತೀರಾ. ಬೇರೆ ಯಾವುದೇ ಖಂಡ ಇರುವುದಿಲ್ಲ, ಯಾವುದೇ ಖಂಡದಲ್ಲಿ ದೇವತೆಗಳು ಇರುವುದಿಲ್ಲ. ತಾವು ಪವಿತ್ರ ರಾಜರಾಗುತ್ತೀರಾ. ಪ್ರಕಾಶ ಇಲ್ಲ ಅಂದರೆ, ಪವಿತ್ರತೆಯ ಪ್ರಕಾಶವಿಲ್ಲವೆಂದರೆ ಅಪವಿತ್ರ ರಾಜರು ಪವಿತ್ರ ರಾಜರ ಮಂದಿರಗಳನ್ನು ನಿರ್ಮಾಣ ಮಾಡಿ ಪೂಜೆ ಮಾಡುತ್ತಾರೆ. ಈಗ ತಾವು ಓದುತ್ತಿದ್ದೀರಾ. ವಿದ್ಯಾರ್ಥಿಗಳು ಶಿಕ್ಷಕರನ್ನ ಏಕೆ ಮರೆಯುತ್ತಾರೆ? ಹೇಳ್ತಾರೆ, ಬಾಬಾ ಮಾಯೆ ಮರೆಸುತ್ತದೆ ಎಂದು. ದೋಷ ಮಾಯೆಯ ಮೇಲೆ ಇಡುತ್ತಾರೆ. ದೋಷ ಮಾಯೆ ಮೇಲೆ ಹಾಕೋದು ಸ್ವಯಂ ಮರ್ತೋಗುವಂಥದ್ದು. ಆದರೆ ಮಾಯೆ ಅಂತ ಹೇಳ್ತಾರೆ. ಅರೆ, ನೆನಪು ನೀವು ಮಾಡಬೇಕಲ್ವಾ.
ಮುಖ್ಯವಾದ ಟೀಚರ್ ಒಬ್ಬರೇ ಆಗಿದ್ದಾರೆ, ಶಿವ ತಂದೆ. ಬಾಕಿ ಎಲ್ಲ ನಿಮಿತ್ತ ಮಾತ್ರವಾಗಿರುವ ಟೀಚರ್ಸು. ತಂದೆಯನ್ನ ಮರೆಯುತ್ತೀರಾ? ಸರಿ, ಟೀಚರ್ ರೂಪದಲ್ಲಿ ತಂದೆಯನ್ನ ನೆನಪು ಮಾಡಿ, ಶಿಕ್ಷಕನ ರೂಪದಲ್ಲಿ ನೆನಪು ಮಾಡಿ. ನಿಮಗೆ 3 ಅವಕಾಶ ಕೊಡಲಾಗಿದೆ. ಒಬ್ಬರನ್ನ ಮರೆತರೆ ಇನ್ನೊಂದು ರೂಪದಲ್ಲಿ ನೆನಪು ಮಾಡಿ. ತಂದೆಯನ್ನೇನು ಬರಲಿಲ್ಲ, ಟೀಚರ್ ರೂಪದಲ್ಲಿ ಮಾಡಿ. ಟೀಚರ್ ರೂಪದಲ್ಲಿ ಬಂದಿಲ್ಲ ಅಂದರೆ ಗುರುವಿನ ರೂಪದಲ್ಲಿ ನೆನಪು ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯಿಂದ ಪೂರ್ತಿ ಆಸ್ತಿ ಪಡೆಯಲು ಏನು ಕೇಳುತ್ತೀರಾ ಅದನ್ನೇ ಮಾಡಬೇಕು. ಇದರ ಪುರುಷಾರ್ಥ ಮಾಡಬೇಕು, ಮೋಹಜೀತರಾಗಬೇಕು. 2ನೇ ಪಾಯಿಂಟು, ಸದಾ ನೆನಪಿರಲಿ, ನಾವು ಶಾಂತಿಯ ಸಾಗರನ ಮಕ್ಕಳಾಗಿದ್ದೇವೆ. ನಾವು ಶಾಂತಿಯಲ್ಲಿ ಇರಬೇಕು, ಬಾಯಲ್ಲಿ ಕಲ್ಲು ಇಟ್ಟುಕೊಳ್ಳಬೇಕು. ತಪ್ಪಾಗಿಯೂ ಸಹ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ವರದಾನ: ಸಂಘಟನೆ ರೂಪಿ ಕೋಟೆಯನ್ನ ಶಕ್ತಿಶಾಲಿ ಮಾಡುವಂತಹ ಸರ್ವರ ಸ್ನೇಹಿ ಸಂತುಷ್ಟ ಆತ್ಮ ಆಗಿರಿ. ಸಂಘಟನೆ ರೂಪಿ ಕೋಟೆಯನ್ನ ಶಕ್ತಿಶಾಲಿ ಮಾಡುವಂತಹ ಸರ್ವರ ಸ್ನೇಹಿ ಸಂತುಷ್ಟ ಆತ್ಮ ಆಗಿರಿ. ವರದಾನದ ವಿಶ್ಲೇಷಣೆ: ಸಂಘಟನೆಯ ಶಕ್ತಿ ವಿಶೇಷ ಶಕ್ತಿಯಾಗಿದೆ. ಏಕಮತ ಸಂಘಟನೆಯ ಕೋಟೆಯನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಆದರೆ ಇದಕ್ಕೆ ಆಧಾರವಾಗಿದೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಸ್ನೇಹಿಗಳಾಗಿ ಸರ್ವರಿಗೂ ಗೌರವ ಕೊಡಬೇಕು ಮತ್ತು ಸ್ವಯಂ ಸಂತುಷ್ಟವಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸಬೇಕು. ಯಾರೂ ಡಿಸ್ಟರ್ಬ್ ಆಗಬಾರ್ದು ಮತ್ತು ಯಾರನ್ನು ಡಿಸ್ಟರ್ಬ್ ಮಾಡಬಾರ್ದು. ತಾವು ಡಿಸ್ಟರ್ಬ್ ಆಗಬಾರ್ದು, ಡಿಸ್ಟರ್ಬ್ ಮಾಡಲೂಬಾರ್ದು. ಎಲ್ಲರೂ ಪರಸ್ಪರದಲ್ಲಿ ಶುಭ ಭಾವನೆ, ಶುಭ ಕಾಮನೆಯ ಸಹಯೋಗ ಕೊಡುತ್ತಿದ್ದಾಗ ಈ ಸಂಘಟನೆಯ ಕೋಟೆ ಶಕ್ತಿಶಾಲಿ ಆಗುವುದು. ಸಂಘಟನೆಯ ಶಕ್ತಿಯ ವಿಜಯದ ವಿಶೇಷ ಆಧಾರ ಸ್ವರೂಪವಾಗಿದೆ. ಸಂಘಟನೆಯ ಶಕ್ತಿಯೇ ವಿಜಯದ ವಿಶೇಷ ಆಧಾರ ಸ್ವರೂಪವಾಗಿದೆ. ಸ್ಲೋಗನ್: ಯಾವಾಗ ಪ್ರತಿ ಕರ್ಮ ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿರುತ್ತೆ ಆಗ ಹೇಳಬಹುದು ಪವಿತ್ರ ಆತ್ಮ ಎಂದು. ಯಾವಾಗ ಪ್ರತಿ ಕರ್ಮ ಯಥಾರ್ಥವಾಗಿರುತ್ತೆ, ಯುಕ್ತಿಯುಕ್ತವಾಗಿರುತ್ತೆ, ಆಗ ಹೇಳಬಹುದು ಪವಿತ್ರ ಆತ್ಮ ಎಂದು. ಅವ್ಯಕ್ತ ಇಶಾರೆ: ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ. ಪ್ರತಿಯೊಬ್ಬ ಮಗು ಯಾರು ಸ್ವಪ್ರತಿ ಮತ್ತು ಸೇವೆಯ ಪ್ರತಿ ಉಮಂಗಗಳ ಒಳ್ಳೊಳ್ಳೆಯ ಸಂಕಲ್ಪ ಮಾಡುತ್ತಾರೆ, ಈಗಲಿಂದಲೇ ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು, ಅವಶ್ಯವಾಗಿ ಮಾಡ್ತೀವಿ, ಮಾಡಿ ತೋರಿಸ್ತೀವಿ ಎಂದು ಇಂತಹ ಶ್ರೇಷ್ಠ ಸಂಕಲ್ಪಗಳ ಬೀಜವನ್ನು ಯಾರು ಬಿತ್ತುತ್ತೀರಾ, ಆ ಸಂಕಲ್ಪಕ್ಕೆ ಅಂದರೆ ಅರ್ಥ ಬೀಜವನ್ನು ಪ್ರಾಕ್ಟಿಕಲಲ್ಲಿ ತರಲು ಪಾಲನೆ ಮಾಡುತ್ತಾ ಇರಿ. ಅಂದರೆ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕ್ತೀರಿ, ಆಗ ಬೀಜ ಫಲಸ್ವರೂಪವಾಗುವುದು. ಓಂ ಶಾಂತಿ.